ಕೊಡಗಿನ ಮಟ್ಟಿಗೆ ಬಹುನಿರೀಕ್ಷಿತ ಕೇಬಲ್ ಕಾರ್ ಯೋಜನೆಗೆ ಮರುಜೀವ ಬಂದಿದೆ. ಸೋಮವಾರಪೇಟೆ ತಾಲೂಕಿನ ಮಲ್ಲಳ್ಳಿ ಜಲಪಾತದ ಬಳಿ ಈ ಯೋಜನೆಯನ್ನು ಅನುಷ್ಠಾನಕ್ಕೆ ತರಲಾಗ್ತಿದೆ. ಈ ಸಂಬಂಧ ಮಡಿಕೇರಿ ಕ್ಷೇತ್ರದ ಶಾಸಕರಾದ ಮಂತರಗೌಡ ವಿಧಾನಸಭಾ ಅಧಿವೇಶನದಲ್ಲಿ ಸದನದ ಗಮನ ಸೆಳೆದರು. ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ಧ್ವನಿ ಎತ್ತಿದ ಶಾಸಕರು 15/6/2024ರಲ್ಲಿ ಪ್ರವಾಸೋದ್ಯಮ ಇಲಾಖೆಯಿಂದ ರಾಜ್ಯದ ವಿವಿಧ ಭಾಗಗಳಲ್ಲಿ 11 ಕೇಬಲ್ ಕಾರ್ ಯೋಜನೆ ಅಳವಡಿಸುವ ಪ್ರಸ್ತಾಪದಲ್ಲಿ ಮಲ್ಲಳ್ಳಿ ಜಲಪಾತಕ್ಕೆ 1 ಕೇಬಲ್ ಕಾರ್ ಅನುಷ್ಠಾನಗೊಳಿಸಲು ಅನುಮೋದನೆ ಸಿಕ್ಕಿದೆ. ರೈಟ್ ಸಂಸ್ಥೆ ಮೂಲಕ ಟೆಕ್ನೋಫಿಸಿಬಿಲಿಟಿ ವರದಿ ಸಿದ್ಧವಾಗಿದೆ. 3 ಟರ್ಮಿನಲ್ಗೆ ಯೋಜನೆ ರೂಪಿಸಲಾಗಿದೆ ಎಂದರು. ಕೇಬಲ್ ಕಾರ್ ಅನುಷ್ಠಾನಗೊಳ್ಳುವ ಕುಮಾರಳ್ಳಿ ಗ್ರಾಮದ ಸರ್ವೆ ನಂಬರ್ 1/9ರ ದಾಖಲೆಗಳಲ್ಲಿ ಪೈಸಾರಿ ಕಾಡು ಎಂದು ನಮೂದಾಗಿದೆ. ಈ ಜಾಗ ಪೈಸಾರಿಯೋ ಅಥವಾ ಅರಣ್ಯ ಪ್ರದೇಶಕ್ಕೆ ಸೇರಿದ್ದ ಎಂಬ ಗೊಂದಲವಿದ್ದು, ಅರಣ್ಯ ಸಚಿವರು ಸಮಸ್ಯೆ ಬಗೆಹರಿಸಬೇಕು, ಬದಲಿ ಜಾಗವನ್ನಾದರೂ ನೀಡಬೇಕೆಂದು ಶಾಸಕ ಮಂತರಗೌಡ ಮನವಿ ಮಾಡಿದರು. ನಮ್ಮ ಶಾಂತಳ್ಳಿ ಹೋಬಳಿಲಿ ಮಳ್ಳಳ್ಳಿ ಫಾಲ್ಸ್ ಅಂತ ಒಂದು ಅದ್ಭುತವಂತ ಜಾಗ ಇದೆ ಮಾನ್ಯ ಅಧ್ಯಕ್ಷರೇ. ಅದರಲ್ಲಿ ನಮ್ಮ ಪ್ರವಾಸೋದ್ಯಮ ಇಲಾಖೆಯಲ್ಲಿ 11 ಕೇಬಲ್ ಕಾರಲ್ಲಿ ನಮಗೆ ಒಂದು ಒದಗಿಸಿದರೆ ಮಾನ್ಯ ಸಭಾಧ್ಯಕ್ಷರೇ. ಸಮಸ್ಯೆ ಏನಾಗಿದೆ ಅಂತಂದ್ರೆ 15/6/2024 ಅಲ್ಲಿ ಆ ಪಟ್ಟಿ ನೇಮಕ ಆಗಿ ರೈಟ್ಸ್ ಸಂಸ್ಥೆಯಲ್ಲಿ ಟೆಕ್ನೋಫೀಸಿಬಿಲಿಟಿ ರಿಪೋರ್ಟ್ ಆಗಿ 3 ಟರ್ಮಿನಲ್ ಫಿಕ್ಸ್ ಆಗಿದೆ ಮಾನ್ಯ ಸಭಾಧ್ಯಕ್ಷರೇ. ಅದು ಕುಮಾರಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ 1/9 ಅಲ್ಲಿ ಪೈಸಾರಿ ಕಾಡು ಅಂತ ಬರ್ತಾ ಇದೆ ಮಾನ್ಯ ಸಭಾಧ್ಯಕ್ಷರೇ. ಪ್ರವಾಸೋದ್ಯಮ ಸಚಿವರ ಅನುಪಸ್ಥಿತಿಯಲ್ಲಿ ಉತ್ತರಿಸಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್, ಯೋಜನೆ ಅನುಷ್ಠಾನಕ್ಕೆ ಸರ್ಕಾರದಿಂದ ಯಾವುದೇ ಸಮಸ್ಯೆಗಳಿಲ್ಲ. ಗೊಂದಲ ಪರಿಹಾರಕ್ಕೆ ಅರಣ್ಯ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಕೆಯಾಗಿದ್ದು, ನಿರಪೇಕ್ಷಣಾ ಪತ್ರ ಬಂದ ಬಳಿಕ ಯೋಜನೆಯ ಅನುಷ್ಠಾನಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಸರ್ಕಾರದಿಂದ ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ತಗೊಳ್ಬಹುದು, ಎಲ್ಲ ಅಪ್ರೂವಲ್ಗಳಾಗಿದೆ. ಆದರೆ ಒಂದು ಭಾಗ ಅದು ದಾಖಲೆಯಲ್ಲಿ ಪೈಸಾರಿ ಭೂಮಿ ಕಾಡು ಅಂತ ಬರ್ತಾ ಇದೆ. ಅದಕ್ಕೆ ಅರಣ್ಯ ಇಲಾಖೆಗೆ ಹೋಗಿದೆ, ತಮ್ಮ ಇಲಾಖೆಗೆ ಹೋಗಿದೆ. ನಿಮ್ಮಿಂದ NOC ಸಿಕ್ಕಿದ ತಕ್ಷಣ ಅದನ್ನ ಜಾರಿ ಮಾಡೋದಕ್ಕಿದೆ. ಅವರ ಪ್ರಸ್ತಾವನೆ ಅವ್ರ ಮುಂದೆ ಇದೆ. ಅದಕ್ಕೆ ಖಂಡಿತವಾಗಿ ಅವರು ಕೊಟ್ಟ ನಂತರ ಯೋಜನೆಯನ್ನು ಅನುಷ್ಠಾನ ಮಾಡೋದಕ್ಕೆ ಸಾಧ್ಯ ಆಗ್ತದೆ.